ಶೈಲಜಾ ಮೇಡಮ್ ಕಾರ್ಯಕಾರಿ ಸಮಿತಿ ಸದಸ್ಯರು ವಕೀಲರ ಸಂಘ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಹಾಡನ್ನಾಡಿದಂಥ ಪದ್ಮಾವತಿ ವೈದ್ಯವರು ಬೇಂದ್ರೆಯವರ ಕಾವ್ಯದ ಮಹತ್ವವನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಅನೇಕ ವಕೀಲರು, ಸಾಹಿತ್ಯಾಸಕ್ತರು ಭಾಗವಹಿಸಿದ್ದರು. ಕಾರ್ಯದರ್ಶಿಗಳಾದ ಶ್ರೀ ಆನಂದ ಇಲ್ಲಿ ಸೇರಿರುವ ಎಲ್ಲ ಸಾಹಿತ್ಯಾಸಕ್ತ ವಕೀಲರೇ ಮತ್ತು ವಕೀಲರು ಅಲ್ಲದೇ ಇರುವವರಾಗಿರ್ಬೋದು ಕೆಲವರು. ಅವರು ಇವತ್ತು ನನಗೆ ಒಂಥರ ಸಂತೋಷ ಆಯ್ತು ಇಲ್ಲಿ ಬರುವಾಗ ಎರಡು ಕಾರಣಕ್ಕೆ. ಒಂದು, ಇವತ್ತು ಕವಿ ದಿನ. ನಾನು ಹಿರಿಯ ಪದಾಂಕಿತ ವಕೀಲರಾದ ಶ್ರೀ ಗೋಪಾಲ ಸ್ವಾಮಿ ಅವರ ಕೂತು ಮಾತಾಡ್ತಾ ಇದ್ದಾಗ ಅವರು ಮೈಸೂರಿನಲ್ಲಿ ಓದ್ದವರು, ನಾನು ಅದೇ ಊರಿನಲ್ಲಿ ಓದವರು. ಆಮೇಲೆ ನಮ್ಮ ಕೃಷ್ಣೇಗೌಡರು ಅವರಿಗೆ ಸೀನಿಯರ್ ಅಂತ ಹೇಳಿದ್ರು. ಹಾಗಾಗಿ ಅವರು ನನಗೂ ಕೂಡ ಬಹಳ ಹತ್ತಿರದ ಸ್ನೇಹಿತರು, ಅಂದ್ರೆ ವಿದ್ಯಾರ್ಥಿ ದಿನದಿಂದ. ಹಾಗಾಗಿ ಒಂದು ಸಾಹಿತ್ಯದ ವಲಯದ ಒಳಗೆ ಪ್ರವೇಶ ಮಾಡಿದಾಗ ಆಗುವಂತ ಒಂದು ಸಂತೋಷ ನನಗಾಯಿತು. ಯಾಕಂದ್ರೆ ನಾನು ಇಲ್ಲಿ ಬರ್ತಾ ಇದ್ದಾಗ ವಕೀಲರು ಹೆಚ್ಚಾಗಿ ಕಾನೂನನ್ನ ನೋಡ್ತಾ ಇರ್ತಾರೆ. ವಕೀಲರಿಗೂ ಸಾಹಿತ್ಯಕ್ಕೂ ಇರುವ ವ್ಯತ್ಯಾಸ ಏನು ಅಂದ್ರೆ, ಸಾಹಿತ್ಯ ಜೀವನದ ಅನೇಕ ಅಂಶಗಳನ್ನು ಒಳಗೊಳ್ಳೋದ್ರಿಂದ ಅದಕ್ಕೆ ಎಷ್ಟು ಧ್ವನಿ ಇಷ್ಟೋ ಅಷ್ಟು ಒಳ್ಳೆಯದು, ಎಷ್ಟು ಹೆಚ್ಚು ಅರ್ಥ ಇತ್ತೋ ಅಷ್ಟು ಒಳ್ಳೆಯದು. ವಕೀಲರಲ್ಲಿ ನೀವು ಕಲಿಯುವ ಸಬ್ಜೆಕ್ಟ್ ಹೇಗೆಂದ್ರೆ ಎಷ್ಟು ನಿಖರವಾದ ಅರ್ಥ ಇರುತ್ತೆ ಅಷ್ಟು ಒಳ್ಳೆಯದು. ಇದುವೇ ಅರ್ಥ ಅಂತ ಮಾಡಕ್ಕೆ ಸಾಧ್ಯ ಆದ್ರೆ ಇದುವೇ ಅರ್ಥ ಅಂತ ಅವರ ಕಕ್ಷಿಗಾರರ ಪರವಾಗಿ ಮಾಡಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಅವರ ತಂದೆಯವರು ತೀರಿ ಹೋದರು. ಆಮೇಲೆ ಅವರ ಅಜ್ಜಿ ಮತ್ತು ತಾಯಿಯ ಆರೈಕೆಯಲ್ಲಿ ಅವರು ಬೆಳೆದವರು. ಆದ್ರೆ ಬೇಂದ್ರೆಯವರ ಚಿಕ್ಕಪ್ಪ ಪೂನಾದಲ್ಲಿ ಅವರು ಉದ್ಯೋಗದಲ್ಲಿದ್ದರು ಅಂತ ಗೊತ್ತಾಯಿತು. 2-3 ದಿನಾಂಕಗಳು ಸಾಹಿತ್ಯದಲ್ಲಿ ಆಸಕ್ತಿ ಇರುವವರಿಗೆ ಬಹಳ ಮುಖ್ಯವಾದದ್ದು. ಬೇಂದ್ರೆಯವರ ಜನ್ಮದಿನ ಈ 31 ಜನವರಿ, ಕುವೆಂಪು ಅವರ ಜನ್ಮದಿನ 29 ಡಿಸೆಂಬರ್, ಆಮೇಲೆ ಮಾಸ್ತಿ ಅವರ ಜನ್ಮದಿನ ಜೂನ್ 6ನೇ ತಾರೀಕು. ಇದನ್ನ ಕರ್ನಾಟಕ ಮತ್ತು ಪೂತಿನ ಇತ್ಯಾದಿಗಳಲ್ಲಿ ಇದ್ದಾರೆ ಬೇರೆಯವರೆಲ್ಲ. ಆದ್ರೆ ಈ 3 ದಿನಗಳನ್ನ ಜನ ಬಹಳ ಸಂಭ್ರಮದಿಂದ ಸಾಹಿತ್ಯದ ಹೆಸರಿನಲ್ಲಿ ಆಚರಿಸ್ತಾ ಇರುವಂತದ್ದು. ಇವತ್ತು ನನಗೆ ಸಂತೋಷ ಏನು ಅಂದ್ರೆ, ವಕೀಲರ ಸಂಘದ ಈ ಸಾಹಿತ್ಯ ಕೂಟ 31ನೇ ತಾರೀಕನ್ನ ಕವಿ ದಿನ ಅಂತ ಆಚರಿಸ್ತಾ ಇರೋದು. ಯಾಕಂದ್ರೆ ಅದು ಕೇವಲ ಸಾಹಿತ್ಯದ ಕಾಲೇಜುಗಳ ಯೂನಿವರ್ಸಿಟಿಗಳ ಒಳಗೆ ಮಾತ್ರ ಇಲ್ಲದೆ ನಿಮ್ಮ ಎಲ್ಲರ ಕಡೆಗೂ ಅದು ಹಬ್ಬಿತು ಅಂತ ತಿಳಿದು ಬಹಳ ಸಂತೋಷ. ಶಾಸಕರಾದಂಥ ವೃತ್ತಿಯಲ್ಲಿ ಇಂಜಿನಿಯರ್ ಕೂಡ ಪ್ರವೃತ್ತಿಯಲ್ಲಿ ಸಾಹಿತಿ. ಈಗ ಸಾಹಿತ್ಯವೇ ವೃತ್ತಿಯಾಗಿದೆ ಅವರದ್ದು. ಅಷ್ಟೊಂದು ಗಾಢವಾಗಿ ಸಾಹಿತ್ಯದಲ್ಲಿ ತೊಡಕೊಂಡಿದ್ದಾರೆ. ನಿರರ್ಗಳವಾಗಿ 1 ಗಂಟೆಯಷ್ಟು ಕಾಲ ಭಾಷಣ ಮಾಡಿದಂಥ SR ವಿಜಯಶಂಕರ್ ಅವರ ಬ್ರದರ್, ನನ್ನ ಒಳ್ಳೆಯ ಸ್ನೇಹಿತ ರವಿಶಂಕರ್ ಅಂತ, ಇಲ್ಲ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಕಾರ್ಯದರ್ಶಿಗಳಾದಂಥ ಆನಂದ್ ಅವರೇ, ಖಜಾಂಚಿ ಹರೀಶ್ ಜಿ ಅವರೇ, ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾದಂಥ ನಂಜಪ್ಪ ಕಾಳೇಗೌಡ, ಈ ಸಂಸ್ಥೆ ಮಾಜಿ ಅಧ್ಯಕ್ಷರು, ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ರಾಕೇಶ್ ಅವರೇ, ಹಿರಿಯ ವಕೀಲರಾದಂಥ ಜಗದೀಶ್ ಮಂಡ್ಯವ್ರಿಗೆ ಇವರು ಒಂದು ರೀತಿ ಎಲೆಮರೆ ಕಾಯಿ. ಅವರು ಸಾಹಿತ್ಯ ತುಂಬಾ ಗೊತ್ತಿದೆ, ಏನೂ ಗೊತ್ತಿಲ್ಲ, ಮೌನವಾಗಿ ಗೊತ್ತಿರ್ತಾರೆ. ಹಾಗೆ ಚಂದ್ರಶೇಖರ್ ಶೆಟ್ಟರ್ ಇದ್ದಾರೆ. DVG ಅವರ ಪದಗಳನ್ನು ನಿರರ್ಗಳವಾಗಿ ಹೇಳ್ತಾರೆ. ಅವ್ರನ್ನ ಒಂದ್ಸತಿ ನೀವು ಪದ್ಯಗಳನ್ನ ಹೇಳಿಸ್ಬೋದು. DVG ಅವರು ಅಷ್ಟು ಚೆನ್ನಾಗಿ ಹೇಳ್ತಾರೆ. ಗೋಪಾಲ್ ನಮ್ಮ ಜೊತೆ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದರು. ಎಲ್ಲರೂ ಇದ್ದೀರಿ. ಇದರಿಂದ ಕಾರ್ಯಕ್ರಮ ರವಿಶಂಕರ್ ಅವರಿಗೆ, ವಿಜಯಶಂಕರ್ ಅವರಿಗೆ ಸೀಮಿತವಾದದ್ದು. ನಾನು ನಿಮ್ಮ
ನಾಮಮಾತ್ರದ ಅತಿಥಿ. ಯಾಕೆಂದ್ರೆ ನನಗೆ ಇಲ್ಲಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟಕ್ಕೆ ಬರೋದಾಗ್ಲಿ, ಅಸೋಸಿಯೇಷನ್ ಬರೋದಾದ್ರೆ ಒಂದು ರೋಮಾಂಚ. ಯಾಕೆಂದ್ರೆ ಇಲ್ಲಿ ನಿಂತು ಈ ಕಾರ್ಯಕ್ರಮ ಬಹಳಷ್ಟು ಮಾಡಿದ್ದೇನೆ. ನೋಡಿ, ಒಂದು ಮನುಜಮತ ವಿಶ್ವಪಥ 2003ರಲ್ಲಿ ನಾವು ಬರೆಸಿದ್ದು ಕುವೆಂಪು ಅವರಿಗೆ. ಅಥವಾ ಆ ಬ್ಯಾನರ್ ಮನುಜಮತ ವಿಶ್ವಪಥ, ಸರ್ವೋದಯ, ಸಮನ್ವಯ, ದೂರದೃಷ್ಟಿ ಅಂತಕ್ಕಂಥ ಪಂಚಮಂತ್ರಗಳನ್ನ ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಿದ್ದು. ಅದನ್ನ ನಾವು ಒಂದಿಷ್ಟ 100 ಭಾಗ ಅನುಸರಿಸಲಿಕ್ಕೆ ಆಗದಿದ್ರು ಕೂಡ ಒಂದಿಷ್ಟಾದರೂ ಅನುಸರಿಸೋಣ ಅನ್ನೋ ಕಾರಣಕ್ಕಾಗಿ ಅದು ಬಂದಿದ್ದು ಮಾಡಿಸಿದ್ವಿ. ಅದು ಮುಂದುವರ್ಕೊಂಡು ಹೋಗಿದ್ದು ಅಭಿನಂದನೆ. ಈ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಎಲ್ಲೇನಿದೆ ಸ್ಥಾಪನೆ 1874. ಮಂಜುನಾಥ್ ಗೌಡ್ರೆ, ನನಗೆ ಇದ್ರ ಬಗ್ಗೆ ಒಂದು ತಕರಾರಿದೆ. ಈ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಮುಂಚೆ ಇದು ಬ್ಯಾಂಗ್ಳೂರು ಲಿಟರರಿ ಯೂನಿಯನ್ ಅಂತ ಇತ್ತು. ಬ್ಯಾಂಗ್ಳೂರು ಲಿಟರರಿ ಯೂನಿಯನ್ 2 ಇತ್ತು. ಮೈಸೂರು ಲಿಟರರಿ ಯೂನಿಯನ್ 1, ಬ್ಯಾಂಗ್ಳೂರು ಲಿಟರರಿ ಯೂನಿಯನ್ 1 ಅಂತ ದಿವಾನ್ ಮಾಲೂರ್ ಅವರು ಸ್ಥಾಪನೆ ಮಾಡಿದ್ರು 1874ರಲ್ಲಿ. ನಾನು ಪ್ರತಿ ಸಲ ಯಾರಾದ್ರೂ ಸಿಕ್ಕಿದ್ರೆ ಅಧ್ಯಕ್ಷ ಸಿಕ್ಕಿದಾಗೆಲ್ಲ ಹೇಳ್ತೇನೆ, ಹೆಸರು ಬದಲಾಯಿಸೋದು ಅಗತ್ಯ ಇಲ್ಲ. ಬ್ಯಾಂಗ್ಳೂರು ಲಿಟರರಿ ಯೂನಿಯನ್ ಅಂತ ಇದ್ದಿದ್ರೆ ಅದು ಇತಿಹಾಸ ಆಗೇ ಹೋಗ್ತಿತ್ತು. 1874 ಈ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಮಾಡಿದ್ಮೇಲೆ ಆವತ್ತಿನಿಂದ ಅದರ ಇತಿಹಾಸ ಪ್ರಾರಂಭ ಆಯ್ತು. ಇದನ್ನ ಇನ್ನೊಂದು ಸಲ ಪುನರ್ ವಿಮರ್ಶೆ ಮಾಡಬೇಕು ಅನ್ನೋದು ನನ್ನ ಕಳಕಳಿಯ ಕೋರಿಕೆ, ಎಲ್ಲ ಪ್ರಾರ್ಥನೆ. ಆಯ್ತಾ? ಇಷ್ಟು ನಾನು ಹೇಳ್ತಾ ಇದ್ದೇನೆ. ಈ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಸುಮಾರು ವರ್ಷಗಳಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದೆ. ಹೆಮ್ಮೆಯ ವಿಚಾರ. ನಾವು ಈ ದಿವಸ ವೇದಿಕೆ ಮೇಲೆ ಬಂದು ನಮಗೆ ಅವಕಾಶ ಕೊಟ್ಟಿದ್ರಿ. ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಅಭಿನಂದಿಸ್ತೇನೆ. ಮತ್ತೊಬ್ಬ ಕವಿಯನ್ನು ನಾವು ಕನ್ನಡ ಸಾರಸ್ವತ ಲೋಕದಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. 4 ತಂತಿ ಜ್ಞಾನಪೀಠ ಪ್ರಶಸ್ತಿಗೆ ಪುರಸ್ಕೃತವಾದಂಥ ಕವಿತೆ. ವಿಜಯಶಂಕರ್ ಅವರು ಹೇಳಿದಾಗ ನಾನು JS ಆಮೂರ್ ಅವರ ವಿಮರ್ಶೆ ಓದಿದ್ದೆ, ಕೀರ್ತಿನಾಥ್ ಕೋಟಿಯವರು ಓದಿದ್ದೇನೆ. ಅದ್ರ ಜೊತೆಗೆ ಧಾರವಾಡದಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು KS ನಾರಾಯಣಾಚಾರ್ಯ, ಅವರು ವಿಮರ್ಶೆ ನೋಡಿದ್ದೇನೆ. ಇನ್ನು ಸುಮಾರು 4ಕ್ಕೂ ಹೆಚ್ಚು ವಿಮರ್ಶೆ ಓದಿದೆ. ಒಂದೊಂದು ವಿಮರ್ಶೆ, 4 ತಂತಿ ವಿಮರ್ಶೆ, ಒಬ್ಬೊಬ್ಬರು ವಿಮರ್ಶೆ ಮತ್ತೊಬ್ಬರಿಗೆ ಬೇರೆಯದೇ ಆಗಿದೆ. ಕುರುಡ ಆನೆ ನೋಡಿದ ರೀತಿಯಲ್ಲಿ ಅವರವರ ಭಾವಕ್ಕೆ ಅವರವರ ಭಗವತಿಗೆ ತೆರನಾಗಿ ಇರುವವನು ಶಿವಯೋಗಿ ಅಂತಾರಲ್ಲ ಹಾಗೆ. ಒಬ್ಬರಿಗೆ ಬೇಂದ್ರೆಯವರೇ ಕೂಡ ಹೇಳ್ತಾರೆ ಸ್ವತಃ, ನನ್ನ 4 ತಂತಿಯ ಭಾಷ್ಯ ಯಾವ ಭಾಷೆಗೂ ನಿಲ್ಕಲ್ಲ. ಅದು ಆಕಾಶವಾಣಿಯಲ್ಲಿ ಅವಾಗ ಅದು ಸ್ಲೋಗನ್ ಬರ್ತಾ ಇರ್ತದೆ, ಕೇಳಿರ್ಬೋದು. ಯಾವ ಭಾಷೆಗೂ ನಾನು ನೀನು ಏನು ಅಂತ ನನಗೆ ಅರ್ಥ ಆಗ್ತದೆ. ನಾನು 4 ಸಲ ಓದಿದ್ದೇನೆ, 5 ಸಲ ಓದಿದ್ದೇನೆ. ಪ್ರತಿಯೊಂದು ಸಲ ಓದಿದಾಗಲೂ ಬೇರೆ ಬೇರೆ ಅರ್ಥಗಳನ್ನೇ ಆ ಕವಿತೆ ಕೊಡ್ತಾ ಇರ್ತಾರೆ. ಅದೇ ರೀತಿ ವಿಮರ್ಶಕರ ಅರ್ಥಗಳು ಕೂಡ ಪ್ರತಿಯೊಂದು ವಿಮರ್ಶೆಯಲ್ಲಿ ಒಂದಕ್ಕೊಂದು ಭೇದವಿದೆ. ಈಗೆಲ್ಲ ನೀವು ತುಂಬಾ ಚೆನ್ನಾಗಿ ಆಡ್ತಿರ್ತೀರಿ ವೇದಿಕೆ ಮೇಲೆ. ನೀ ಹಿಂಗ ನೋಡಬೇಡ ನನ್ನ ಹಾಡು, ಬಹಳ ಪ್ರಚಲಿತವಾದಂತ ಹಾಡು. ಯಾವುದೇ ಒಂದು ಓದಿ ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ಅಥವಾ ಹಾಡಿನ ಭಾವಗೀತೆಗಳ ಸ್ಪರ್ಧೆ ಇದ್ರೆ 10 ಜನ ಹಾಡಿದ್ರೆ ಒಬ್ಬರಿಗೆ ಹಾಡು ಹಾಡ್ತಾರೆ. ಅಷ್ಟೊಂದು ಪ್ರಚಲಿತವಾದ. ನಾವು ಒಂದು ಸುಮಾರು 45 ವರ್ಷಗಳಿಂದ 1982-83 ಯಾಕೆ ಮಾತಾಡ್ತೀನಿ, ಬೇಂದ್ರೆಯವರ ಭಾಷೆ ಜಾನಪದೀಯ ಭಾಷೆ. ಹಲವು ಕೃತಿಗಳು, ಕೆಲವು ಕೃತಿಗಳು ಶಿಷ್ಟ ಸಾಹಿತ್ಯವನ್ನು ಬಳಸಿ ಬರೆದಿದ್ದಾರೆ. ಹಲವು ಕೃತಿಗಳು ಜಾನಪದೀಯ ಭಾಷೆಗಳನ್ನು ಬಳಸಿದೆ. ಜಾನಪದೀಯ ಭಾವಗೀತೆಗಳು ಅಂತ ಕರೀತಾರೆ. ಈ ಮೀಡಿಯಾಗಳಾಗಲಿ ಹಾಡುಗಳಾಗಲಿ ಹಿಂದೆ ಇರ್ತಕ್ಕಂಥ 1982-83 ಪ್ರೊಫೆಸರ್ ಕೃಷ್ಣೇಗೌಡ ಕೇಳಿದ್ರಲ್ಲ, ಅವ್ರು ಹೇಳಿದ್ರು, ನಾನು ವಿಜಯಶಂಕರ್ ಅವರು ಕುಳಿತಿದ್ದಾರೆ. ಅವರು ಮೈಸೂರು ಯುವರಾಜ್ ಕಾಲೇಜಲ್ಲಿ ನಾನು ಓದುವಾಗ, ನಾನು ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಅವರು 3rd ಇಯರ್ ಅಲ್ಲಿ, ಅವ್ರು ಕನ್ನಡ ಮೇಜರ್ ಅಲ್ಲಿ ಇದ್ರು, ಸೈನ್ಸ್ ಜೊತೆಗೆ. ನಾನು CBZ ಡಿಗ್ರಿ ಮಾಡ್ತಾ ಇದ್ದೆ. ಅವಾಗ ಅವ್ರ ಜೊತೆ ಆಗ್ಲೇ ಹಾಡೋದು ಕಲ್ತಿದ್ರು. PK ರಾಜಶೇಖರ್ ಅಂತ ನೀವು ಕೇಳಿರ್ಬೋದು, ಜಾನಪದ ವಿದ್ವಾಂಸ. ಇವತ್ತು ಏನ್ ನೀವು ಮಲೆ ಮಹದೇಶ್ವರನ ಹಾಡುಗಳು ಹೇಳ್ತಾ ಇದ್ದೀರಿ ಅಥವಾ ನಾವೆಲ್ಲ ಕೇಳ್ತಾ ಇದ್ವಿ, ಅವೆಲ್ಲವೂ PK ರಾಜಶೇಖರ್ ಪ್ರೊಫೆಸರ್ ಮೈಸೂರು ಯೂನಿವರ್ಸಿಟಿ ಅವ್ರು ಸಂಪಾದನೆ ಮಾಡಿದ್ರು. ಈಗ ಹೇಳ್ತಾರೆ ಮಾದೇವ ಹಾಡು ಕೇಳಿದಿರಲ್ಲ. ಸೊ
ಅದು ಇದ್ದಿದ್ದೆ ಹಾಡು ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಹೀಗಿತ್ತು ಹಾಡು. ನಾನು 35 ವರ್ಷದಿಂದ ಈ ಹಾಡು ಹೀಗಿದೆ. ಮುಂದಕ್ಕೆ 3 ಮಾರು ಹೇಳಿದ್ದಾರೆ, ಹಿಂದಕ್ಕೆ 3 ಮಾರು ಹೇಳ್ತಾರೆ ಮಾದೇವ ಮಾದೇವ. ಇದು ಜಾನಪದದ ಸೃಷ್ಟಿಯನ್ನೇ ಸರ್ವನಾಶ ಮಾಡಿದೆ. ವೆಸ್ಟರ್ನ್ ಆಗೋಗಿ ತಪ್ಪು ಹಾಳು ಮಾಡಿದ್ದೀವಿ. ಆ ರಾಜಶೇಖರ್ಗೆ ಅವ್ರ ನೇಮತಿ ನೋಡೋಗಿದ್ರೆ ಇನ್ನೂ ಬದುಕಿದ್ದಾರೆ. ನನಗೆ ಪ್ರೊಫೆಸರ್ ಇದ್ದಾರೆ, ಅವರು ಕನ್ನಡ ಪ್ರೊಫೆಸರ್ ಅಂತ ಮೈಸೂರು ಯುವರಾಜ್ ಕಾಲೇಜಿನಲ್ಲಿ. ಅವ್ರ ಪಿ.ಕೆ. ರಾಜಶೇಖರ್ ಯಾರಿಗೂ ಗೊತ್ತೇ ಇಲ್ಲ. ಯಾರು ಹಾಡ್ತಾರೆ ನನಗೆ ಆ ಬಟ್ಟ ಆ ಬಟ್ಟ ಈ ಬಟ್ಟ ಯಾವುದೋ ಒಂದು ಬಟ್ಟರು ಹಾಡಿರ್ತಾರೆ. ಆ ಹಾಡು ಅವರೇ ಬರೆದ್ರು, ಅವರೇ ಹಾಡು. ನೀವು ಆ ಮಳವಳ್ಳಿ ಮಾದೇ ಒಂದು ಹಾಡು ಹೇಳ್ತಾ ಗೊತ್ತಿಲ್ಲ. ಮಹದೇಶ್ವರ ನೋಡಿ, ಮೂಲ ಹಾಡು ನಾಡಿದ್ದು ಮಾಲತೀಶ್ವರ. ಏನಂತ ನೀನಿಲ್ಲದೆ ನನ್ನದೇನಿದೆ ಅವ್ರು ಹಾಡಿದ್ರು. ಇವಾಗ ಅದನ್ನ ಕಾಪಿ ಮಾಡಿದ್ರು, ಫಸ್ಟ್ ಕ್ಲಾಸ್ ಆಗಿ ಆಡ್ಬಾರ್ದು ಮಹದೇಶ್ವರ ಅಂತ. ಇವಾಗ 1.5 ಗಂಟೆ ಕಾಲ ಈ ಒಂದು ವಿಚಾರವನ್ನೆಲ್ಲ ತಿಳಿಸಿದ್ದಾರೆ. ನಾನು ಇವತ್ತು ದ.ರಾ. ಬೇಂದ್ರೆಯವರ ಇವತ್ತು ನಮ್ಮ ಕನ್ನಡ ಲೋಕಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಂಡಂತಹ ಮಹಾನ್ ವ್ಯಕ್ತಿಯ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ, ಅವರ ಕೃತಿಗಳ ಬಗ್ಗೆ, ಅವರ ವಿಚಾರಗಳನ್ನ ಬಹಳಷ್ಟು ಸೊಗಸಾಗಿ ಈ ಒಂದು ಸಂದರ್ಭದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ವಕೀಲರ ಸಾಹಿತ್ಯ ಕೂಟದಿಂದ ಅನೇಕ ಸಾಹಿತ್ಯ ಕೆಲಸಗಳಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಯುವ ವಕೀಲರು ಬಹಳಷ್ಟು ಸಾಹಿತ್ಯ ಆಸಕ್ತರು ಈ ಒಂದು ಸಾಹಿತ್ಯ ಕೂಟದಲ್ಲಿ ತೊಡಗಿಸ್ಕೊಳ್ತಿದ್ದಾರೆ. ಅನೇಕ ವಕೀಲರು ಪುಸ್ತಕಗಳನ್ನು ಬರೀತಾ ಇದ್ದಾರೆ. ಇತ್ತೀಚೆಗೆ ಪುಸ್ತಕ ಓದೋರ ಸಂಖ್ಯೆ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಬರೆಯೋರು ಸಹ ಹೆಚ್ಚಾಗಿ ಬರ್ತಿದ್ದಾರೆ. ಮುಂದಿನ ದಿನದಲ್ಲಿ ಹೆಚ್ಚಿನ ಪುಸ್ತಕಗಳನ್ನು ಓದಬೇಕು. ಕನ್ನಡ ಬಹಳಷ್ಟು ಶ್ರೀಮಂತವಾದ ಭಾಷೆ. ಈ ಭಾಷೆಯನ್ನು ನಾವೆಲ್ಲ ಹೆಚ್ಚಾಗಿ ಬಳಸೋದ್ರ ಮುಖಾಂತರ, ಯಾಕೆಂತಂದ್ರೆ ಸುಮಾರು ಇಂಥ ಇತಿಹಾಸ ಇರ್ತಕ್ಕಂಥ ಒಂದು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಂಡು ಬಹಳಷ್ಟು ಶ್ರೀಮಂತವಾಗಿದೆ ನಮ್ಮ ಕನ್ನಡ ಭಾಷೆ. ಇಂಥ ಕಾರ್ಯಕ್ರಮಗಳು ನಾವು ಸಾಕಷ್ಟು ಮಾಡಬೇಕಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ನೀವೆಲ್ಲ ಸದುಪಯೋಗಪಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಸಾಕಷ್ಟು ಸಮಯ ಸುಮಾರು 2 ಗಂಟೆಗಳ ಕಾಲ ತಾವೆಲ್ಲ ಕೂತಿದ್ರಿ. ತುಂಬಾ ಕೆಲಸ ಕಾರ್ಯಗಳಿವೆ. ಇವತ್ತು ಶನಿವಾರ ಆಗಿರೋದ್ರಿಂದ ನಮಗೆ ಇನ್ನೂ ತುಂಬಾ ಜನ ಬರಬೇಕಾಗಿತ್ತು. ನಮ್ಮ ಕಾರ್ಯಕ್ರಮಕ್ಕೆ ಒತ್ತಡದಲ್ಲೂ ಸಹ ನಮ್ಮ ಹಿರಿಯ ವಕೀಲರು ಮತ್ತೆ ಅತಿಥಿಗಳು ಬಂದು ಕಾರ್ಯಕ್ರಮ ಮೆರುಗನ್ನು ಬಹಳಷ್ಟು ಹೆಚ್ಚಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಹಿತ್ಯ ಕೊಡುವುದರಿಂದ ಮತ್ತಷ್ಟು ಕೆಲಸ ಕಾರ್ಯಗಳನ್ನು ನಾವು ಯೂನಿವರ್ಸಿಟಿ ಮಾಡೋಣ ಅನ್ನೋ ಮಾತನ್ನ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ತಾವೆಲ್ಲ ಇದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ತಮಗೆಲ್ಲನೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ವತಿಯಿಂದ ಇಂದು ಜನವರಿ 31 ಕವಿ ದಿನ ಅಂತಲೇ ಕರಿತೀವಿ. ದ.ರಾ. ಬೇಂದ್ರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಕಾರ್ಯಕ್ರಮಕ್ಕೆ ನಮ್ಮ ಹೈಕೋರ್ಟ್ನ ಪದಾಂಕಿತ ಹಿರಿಯ ವಕೀಲರಾದಂತಹ ಗೋಪಾಲ ಸ್ವಾಮಿ ಸರ್ ಅವರು, ಅದೇ ರೀತಿ ವಿಮರ್ಶಕರಾಗಿ ವಿಜಯಶಂಕರ್ ಅವರು ಉಪನ್ಯಾಸ ನೀಡಲಿಕ್ಕೆ ಬಂದಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ದ.ರಾ. ಬೇಂದ್ರೆ ಅವರು ನಮ್ಮ ನಾಡಿಗೆ, ನಮ್ಮ ಈ ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆಯನ್ನು, ಬಹಳಷ್ಟು ವಿಚಾರಗಳನ್ನು ಸುದೀರ್ಘವಾಗಿ ಸುಮಾರು 2 ಗಂಟೆಗಳ ಕಾಲ ನಮ್ಮ ಹಿರಿಯ ವಕೀಲರು ಹಾಗೆ ವಿಜಯಶಂಕರ್ ಸರ್ ಅವರು ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಕನ್ನಡ ಭಾಷೆಗೆ 2ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಎಲ್ಲ ವಿಚಾರಗಳನ್ನು ಬಹಳಷ್ಟು ಕೂಲಂಕುಷವಾಗಿ ನಮ್ಮ ಮುಖ್ಯ ಅತಿಥಿಗಳು ತಿಳಿಸ್ಕೊಟ್ಟಿದ್ದಾರೆ. ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಈ ಒಂದು ಏನು ನಮ್ಮ ಕನ್ನಡಕ್ಕೆ ಈ ಒಂದು ಶ್ರೀಮಂತ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಒದಗಿಸ್ಕೊಟ್ಟಂಥವ್ರನ್ನ ನೆನೆಸ್ಕೊಳ್ಬೇಕಂತ ನಮ್ಮ ಆದ್ಯ ಕರ್ತವ್ಯ. ಯಾಕೆಂತಂದರೆ ಮನುಷ್ಯ ಇಲ್ಲದಿರ್ಬೋದು, ಅವರು ಮಾಡಿದ ಕೆಲಸ ಕಾರ್ಯಗಳು ಶಾಶ್ವತವಾಗಿ ಉಳಿತಾವೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳು. ನಮ್ಮ ಮುಂದೆ ಇವತ್ತು ಎಲ್ಲ ಯುವ ವಕೀಲರು ಇತ್ತೀಚೆಗೆ ಸಾಹಿತ್ಯ ಕಡೆ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ವತಿಯಿಂದ ಯುವ ವಕೀಲರಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು, ಹೊರಗಡೆಯಿಂದ ಬಂದಿರತಕ್ಕಂಥ ಕನ್ನಡವನ್ನು ಕಲಿಸ್ತಕ್ಕಂಥ ಕೆಲಸ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ನಿರಂತರವಾಗಿ ಮಾಡ್ಕೊಂಡು ಬರ್ತದೆ. ಮುಂದಿನ ದಿನಗಳು ಸಹ ಇಂಥ ಸಾಹಿತ್ಯಾತ್ಮಕ ಕೆಲಸಗಳು ಸಹ ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ವಕೀಲರು ಉತ್ತಮವಾದ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಹಿರಿಯ ವಕೀಲರ ಒಂದು ಸಹಕಾರದಲ್ಲಿ, ಅವರ ಸಹಯೋಗದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಉತ್ತಮವಾದ ಕಾರ್ಯಕ್ರಮಗಳು ನಮ್ಮ ಇಡೀ ತಂಡ, ನಮ್ಮ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಎಲ್ಲ ನಮ್ಮ ಪದಾಧಿಕಾರಿಗಳು, ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರ ಎಲ್ಲ ಒಗ್ಗಟ್ಟಿನಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ಕನ್ನಡ ಪರ ಕೆಲಸ ಕಾರ್ಯಗಳನ್ನು, ನಮ್ಮ ಏನು ಈ ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರನ್ನು ನೆನೆಸ್ಕೊಳ್ತಕ್ಕಂಥ ಅವರ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಕೆಲಸ ಈ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಮುಂದಿನ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ.